ಕಾಂಗ್ರೆಸ್ಗೆ ಬಂಡಾಯದ ಬಿಸಿ ಜೋರಾಗಿ ತಡ್ತಾ ಇದೆ. ದಾವಣಗೆರೆಯಲ್ಲಿ ಕಾಂಗ್ರೆಸ್ಗೆ ಪೈಲ್ವಾನ್ ಏಟನ್ನ ಕೊಟ್ಟಿದ್ದಾರೆ. ಬೆಣ್ಣೆನಗರಿಯ ಹಠ ರಾಜಕೀಯದಲ್ಲಿ ಬಿಗ್ ಟ್ವಿಸ್ಟ್ ಎದುರಾಗಿದೆ ಇದೆ. ಯಾಕಂದ್ರೆ ಈಗಾಗಲೇ ಕಾಂಗ್ರೆಸ್ನಿಂದ ಸಾದಿಕ್ ಪೈಲ್ವಾನ್ ಸ್ಪರ್ಧೆಯಲ್ಲಿ ಇರುವಂತದ್ದು ದಾವಣಗೆರೆಯಲ್ಲಿ ಒಂದ್ ಕಡೆ, ಮತ್ತೊಂದ್ ಕಡೆ ಸಮರ್ಥನ ಕಾಂಗ್ರೆಸ್ ಈಗ ಅಖಾಡಕ್ಕೆ ಇಳಿಸಿರುವಂತದ್ದು. ಬಟ್ ಇಲ್ಲಿ ಯಾರಿಗೆ ಗೆಲುವು ಅನ್ನುವಂತ ಪ್ರಶ್ನೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಸೊ ಹೀಗಾಗಿ ಅಶ್ವವೇಗ ನ್ಯೂಸ್ ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ನೋಡಿ, ಕಾಂಗ್ರೆಸ್ ನಲ್ಲಿ ದಾವಣಗೆರೆ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂಡಾಯ. ದಾವಣಗೆರೆಯಲ್ಲಿ ಕಾಂಗ್ರೆಸ್ಗೆ ಪೈಲ್ವಾನ್ ಏಟು, ಬೆಣ್ಣೆನಗರಿಯ ಹಠ ರಾಜಕೀಯದಲ್ಲಿ ಬಿಗ್ ಟ್ವಿಸ್ಟ್ ಎದುರಾಗಿದೆ. ಬೈ ಎಲೆಕ್ಷನ್ ನಲ್ಲಿ ಸಾದಿಕ್ ಪೈಲ್ವಾನ್ ಸ್ಪರ್ಧೆ ಶತಃ ಸಿದ್ಧ. ಪಟ್ಟು ಬಿಡದೆ ಸ್ಪರ್ಧಿಸಲು ಮುಂದಾದ ಸಾದಿಕ್ ಯಾವುದೇ ಕಾರಣಕ್ಕೂ ಕಣದಿಂದ ಹಿಂದೆ ಸರಿಯಲ್ಲ. ಸಾದಿಕ್ ಪೈಲ್ವಾನ್ ಹೇಳ್ತಾರೆ. ಅಶ್ವವೇಗ ನ್ಯೂಸ್ ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿ. ಯಾವುದೇ ಕಾರಣಕ್ಕೂ ಸ್ಪರ್ಧೆಯಿಂದ ಹಿಂದಕ್ಕೆ ಸರಿಯಲ್ಲ ಅಂತಾರೆ ಸಾದಿಕ್ ಪೈಲ್ವಾನ್. ಹಾಗಾದ್ರೆ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಭವಿಷ್ಯ ಹೇಗಿರುತ್ತೆ? ಬೆಣ್ಣೆನಗರಿಯ ಹಠ ರಾಜಕೀಯದಲ್ಲಿ ಗೆಲ್ಲೋರು ಯಾರು? ಸಾದಿಕ್ ಪೈಲ್ವಾನ್ ಗೆಲ್ತಾರ ಅಥವಾ ಸಮರ್ಥ ಗೆಲುವನ್ನ ಸಾಧಿಸಿಕೊಳ್ತಾರ? ಈಗಾಗಲೇ ಕಾಂಗ್ರೆಸ್ಗೆ ಟೆನ್ಷನ್ ಶುರುವಾಗಿರುವಂತದ್ದು ದಾವಣಗೆರೆ ಕ್ಷೇತ್ರ. ಅನುಕಂಪದ ಅಲೆಯಲ್ಲಿ ವರ್ಕೌಟ್ ಆಗುತ್ತಾ ದಾವಣಗೆರೆಯಲ್ಲಿ? ಈಗ ಎರಡೂ ಕ್ಷೇತ್ರಕ್ಕೂ, ಬಾಗಲಕೋಟೆ ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ಎರಡೂ ಕ್ಷೇತ್ರಕ್ಕೂ ಅನುಕಂಪದ ಅಲೆಯಲ್ಲಿ ಇದೀಗ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿರುವಂತದ್ದು ಕಾಂಗ್ರೆಸ್. ಈ ಅನುಕಂಪದ ಅಲೆ ದಾವಣಗೆರೆ ಕ್ಷೇತ್ರ, ದಕ್ಷಿಣ ಕ್ಷೇತ್ರದಲ್ಲಿ ವರ್ಕೌಟ್ ಆಗುತ್ತಾ? ಮತ್ತೆ ಶಾಮನೂರು ಕುಟುಂಬಕ್ಕೆ ಜನ ಒಪ್ಕೊಳ್ತಾರ, ಮತ ಹಾಕ್ತಾರ ಸಮರ್ಥ್ಗೆ? ರಾಜಕೀಯವಾಗಿ ಸಮರ್ಥ್ ಎಲ್ಲವನ್ನ ಎದುರಿಸೋದಕ್ಕೆ ಸಮರ್ಥರಾಗಿದ್ದಾರೆ ಅನ್ನುವಂತ ಭಾವನೆ ದಾವಣಗೆರೆ ಕ್ಷೇತ್ರದ ಮತದಾರರಲ್ಲಿ ಇದೆಯಾ ಅನ್ನುವಂತಹ ಅನುಮಾನಗಳು ಒಂದ್ ಕಡೆ ಕಾಣಿಸ್ತಾ ಇದೆ. ಬಟ್ ಇಲ್ಲಿ ಸಾದಿಕ್ ಪೈಲ್ವಾನ್ ಯಾವುದೇ ಕಾರಣಕ್ಕೂ ನಾನು ಹಿಂದೆ ಸರಿಯಲ್ಲ, ಸ್ಪರ್ಧೆಯಲ್ಲಿ ಮುನ್ನುಗ್ತೇನೆ, ಬೃಹತ್ ಮೆರವಣಿಗೆಯ ಮೂಲಕ ನಾಮಿನೇಷನ್ ಫೈಲ್ ಮಾಡ್ತಾರೆ. ಅಲ್ಪಸಂಖ್ಯಾತ ಸಮುದಾಯಕ್ಕೆ ಅವಕಾಶವನ್ನ ಮಾಡಿಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಸಿಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಮುಸ್ಲಿಂ ಸಮುದಾಯ ಇದೀಗ ಮಾತನಾಡ್ತಾ ಇರುವಂತದ್ದು. ಮುಸ್ಲಿಂ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ. ಕಾಂಗ್ರೆಸ್ ಪಕ್ಷ ಮುಸ್ಲಿಂ ಸಮುದಾಯಕ್ಕೆ ನ್ಯಾಯವನ್ನ ಒದಗಿಸಿಕೊಡ್ತಾ ಇಲ್ಲ. ಅಹಿಂದ ಪಕ್ಷ ಅಂತಾರೆ, ಅಹಿಂದ ನಾಯಕ ಅಂತಾರೆ. ಬಟ್ ಇವ್ರು ನಮಗೇನು ಅವಕಾಶ ಕೊಟ್ಟಿದ್ದಾರೆ? ಬಟ್ ಕಾಂಗ್ರೆಸ್ ಹೇಳುತ್ತೆ ಅಶ್ವವೇಗ ನ್ಯೂಸ್ ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ಒಂದ್ ಕಡೆ ಕಾಂಗ್ರೆಸ್ ಹೇಳುತ್ತೆ ಮುಸ್ಲಿಮರಿಗೆ ಯಾವುದೇ ರೀತಿಯಂತ ಅನ್ಯಾಯವನ್ನ ಮಾಡಿಕೊಡಲ್ಲ, ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಗುವುದಕ್ಕೆ ಬಿಡೋದಿಲ್ಲ. ಸಾಮಾನ್ಯ ಎಲೆಕ್ಷನ್ ಅಲ್ಲಿ, ಅಂದ್ರೆ ಮುಂದಿನ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ನಿಮಗೆ ಅವಕಾಶವನ್ನ ಕಲ್ಪಿಸಿಕೊಡ್ತೀವಿ ಅಂತ. ಬಟ್ ಇಲ್ಲಿ ಮುಂಚೆನೆ ಅಲ್ಪಸಂಖ್ಯಾತರ ಸಮುದಾಯದಿಂದ ಕೇಳಿ ಬಂದಂತಹ ಮಾತುಗಳು ಮುಂಚೆನೆ ಕಾಂಗ್ರೆಸ್ ಪಕ್ಷಕ್ಕೆ ವಾರ್ನಿಂಗ್ ಕೊಟ್ಟಿದ್ರು ಅಂದ್ರೆ ಇಲ್ಲಿ ತಪ್ಪಾಗ್ಲಾರ್ದು. ಯಾಕಂದ್ರೆ ಆ ನಿಟ್ಟಿನಲ್ಲಿ ಮಾತನಾಡಿದ್ರು. ಕಾಂಗ್ರೆಸ್ ಪಕ್ಷ ಒಂದು ವೇಳೆ ಏನಾದ್ರೂ ಅಲ್ಪಸಂಖ್ಯಾತರಿಗೆ ಅವಕಾಶ ಮಾಡಿಕೊಟ್ಟಿಲ್ಲ ಅಂತ ಅಂದ್ರೆ ನಿಜಕ್ಕೂ ಸಹಿತ ನಾವು ಸ್ಪರ್ಧೆಗೆ ಇಳಿಯುವುದು ಖಂಡಿತ ಅನ್ನುವಂತ ನಿಟ್ಟಿನಲ್ಲಿ ಶತಸಿದ್ಧ ನಾವು ಸ್ಪರ್ಧೆಗೆ ಇಳಿಯುವುದು ಅಂತ ಇದೀಗ ಮುಸ್ಲಿಂ ಸಮುದಾಯದಿಂದ ಮಾತುಗಳು ಕೇಳಿ ಬಂದಿತ್ತು. ಅದರಂತೆಯೇ ಸಾದಿಕ್ ಪೈಲ್ವಾನ್ ಇದೀಗ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಸಿಎಂ ಮನವೊಲಿಕೆಗೂ ಬಗ್ಗದ ಸಾದಿಕ್ ಪೈಲ್ವಾನ್. ಯಾರು ಏನ್ ಹೇಳಿದ್ರು ಸ್ಪರ್ಧೆ ಫಿಕ್ಸ್ ಎಂದ ಪೈಲ್ವಾನ್. ಸಾದಿಕ್ ಮನವೊಲಿಸಲು ಮುಂದಾಗಿದ್ದ ಸಿಎಂ ಸಿದ್ದು. ಸಿಎಂ ಫೋನ್ ಸ್ವೀಕರಿಸದೆ ಸಾದಿಕ್ ಪೈಲ್ವಾನ್ ಹಠ ಸಾಧಿಸ್ತಾ ಇದ್ದಾರೆ. ಮುಸ್ಲಿಮರಿಗೆ ಅನ್ಯಾಯ ಆಗಲು ಬಿಡಲ್ಲ ಎಂದು ಪೈಲ್ವಾನ್ ಅಬ್ಬರ. ಯಾವುದೇ ಕಾರಣಕ್ಕೂ ಸ್ಪರ್ಧೆಯಿಂದ ಹಿಂದೆ ಸರಿಯಲ್ಲ ಅಂತಾರೆ ಸಾದಿಕ್ ಪೈಲ್ವಾನ್. ವರಿಷ್ಠರ ಮನವೊಲಿಕೆಗೂ ಬಗ್ಗದ ಪೈಲ್ವಾನ್ ಸ್ಪರ್ಧೆಯಲ್ಲಿ ಮುಂದಿದ್ದಾರೆ. ಕಾಂಗ್ರೆಸ್ನ ಸಮರ್ಥ್ಗೆ ರೆಬಲ್ ಅಭ್ಯರ್ಥಿ ಪೈಲ್ವಾನ್ ಮುಷ್ಟಿ ಏಟನ್ನ ಕೊಡ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ಪುತ್ರನ ಮಣಿಸುವ ವಿಶ್ವಾಸದಲ್ಲಿ ಸಾದಿಕ್ ಪೈಲ್ವಾನ್. ಸಿಎಂ ಮನವೊಲಿಕೆಗೂ ಸಹಿತ ಇಲ್ಲಿ ಬಗ್ತಾ ಇಲ್ಲ. ಜಮೀರ್ ಅಹ್ಮದ್ಗೂ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಅವರು ಸಮುದಾಯದವರು ಅಂತ ಅಂದ್ರೆ ಬಹುಶಃ ಅವ್ರ ಮಾತನ್ನ ಕೇಳಬಹುದೇನೋ ಅನ್ನುವಂತ ನಿಟ್ಟಿನಲ್ಲಿ ಜಮೀರ್ ಅಹ್ಮದ್ನ ಮುಂದೆಗೆ ಬಿಡ್ತಾರೆ. ದಕ್ಷಿಣ ಕ್ಷೇತ್ರದ ಎಲ್ಲ ಮತ ಬಾಂಧವರಿಗೆ ನಮಸ್ಕಾರ. ನಾನು
ಸಾದಿಕ್ ಪಲ್ವಾನ್ ಅಂತೇಳಿ ನಾನೊಂದು ಇಡೀ ಬಿಡ್ತಾ ಇದ್ದೀನಿ. ದಕ್ಷಿಣ ಕ್ಷೇತ್ರದಲ್ಲಿ ಎಲ್ಲ ಜಾತಿ ಜನಾಂಗದವರು ನಮಗೆ ಸಹಕಾರ ನೀಡಿದ್ದಾರೆ. ಆ ದೃಷ್ಟಿಯಲ್ಲಿ ನಮ್ಮ ಸಮಾಜಕ್ಕೆ ಕಡೆ ಕಾಣಿಸಿದ್ದಾರೆ. KPCC ಅವರು, ರಾಜ್ಯದ ಜವಾಬ್ದಾರಿ ವ್ಯಕ್ತಿಗಳು, ನಮ್ಮ ಡಿಸ್ಟಿಕ್ನವರು, ಜವಾಬ್ದಾರಿ ಜನ, ಅಲ್ಪಸಂಖ್ಯಾತರ ಆಯ್ದಗೆ ಕಡೆ ಕಾಣಿಸಿದ್ದಾರೆ. ದಯವಿಟ್ಟು ಈ ವಿಡಿಯೋ ಕ್ಲಿಪ್ ನೋಡಿ. ನಾಳೆ ಇಡೀ ಸಮಾಜ ಒಂದಾಗಿದೆ. ಸಮಾಜ ಬಿಟ್ಟು ಸಾದಿಕ್ ಪಲ್ವಾನ್ ಇಲ್ಲ, ಸಾದಿಕ್ ಪಲ್ವಾನ್ ಸಮಾಜಕ್ಕೆ ಬಿಟ್ಟಿಲ್ಲ. ಎಲ್ಲ ಆಯ್ದ ವರ್ಗದವರಿಗೂ ಸಾದಿಕ್ ಪಲ್ವಾನ್ ಬಿಟ್ಟಿಲ್ಲ, ಸಾದಿಕ್ ಪಲ್ವಾನ್ ಆಯ್ದ ವರ್ಗ ಬಿಟ್ಟಿಲ್ಲ. ದಯವಿಟ್ಟು ತಮ್ಮ ಆಶೀರ್ವಾದ, ತಮ್ಮ ಬೆಂಬಲ, ಈ ತಮ್ಮ ಮಗ, ತಮ್ಮ ತಮ್ಮ, ಅಣ್ಣ, ಮಾವ ಏನೋ ತಿಳಿದು ನನ್ನ ಬಯಲಿಗೆ ಇಳಿಸಿ ಸಮಾಜದ ಒಂದು ಯುಕ್ತಿ ತೋರಿಸಿ. ಈಗ ರಾಜ್ಯದಲ್ಲಿ ಅನೇಕ ರಾಜ್ಯದಲ್ಲಿ ಇದು ಹರಡ್ಕೊಂಡ್ಬಿಟ್ಟಿದೆ. ಈ ರಾಜ್ಯದಲ್ಲಿ ಮುಸಲ್ಮಾನರು ಏನಂತಕ್ಕದ್ದು ನಮ್ಮ ಸಮಾಜ, ಆಯ್ದ ಸಮಾಜ ಈ ಚುನಾವಣೆ, ನಾಳೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಶಕ್ತಿ ಪ್ರದರ್ಶನ ಇಡೀ ಆಯ್ದ ಸಮಾಜದವರು, ಅಲ್ಪಸಂಖ್ಯಾತರು ತೋರಿಸ್ಬೇಕಂತೇಳಿ ತಮ್ಮನ್ನ ವಿನಂತಿ ಮಾಡ್ಕೊಂತೀನಿ. ನಮಸ್ಕಾರ. ಜೈ ಹಿಂದ್. ಎಸ್ ನೋಡಿ, ದಾವಣಗೆರೆ ಕ್ಷೇತ್ರ ಸಾಕಷ್ಟು ಕ್ಯೂರಿಯಾಸಿಟಿಯನ್ನ ಹುಟ್ಟಿ ಹಾಕ್ತಾ ಇದೆ. ಒಂದ್ ಕಡೆ ಬಂಡಾಯದ ಬಿಸಿ ಜೋರಾಗಿ ತಡ್ತಾ ಇದೆ. ಇದನ್ನೆಲ್ಲ ನಾವು ಗಮನಿಸ್ತಾ ಹೋದಾಗ ಕಾಂಗ್ರೆಸ್ಗೆ ಈ ಸತಿ ಏನಾದ್ರೂ ಮುಖಭಂಗ ಆಗ್ಬಿಡುತ್ತಾ? ಇದರ ಎಫೆಕ್ಟ್ ಮತದಾರರ ಮೇಲೆ ವೋಟ್ ಬ್ಯಾಂಕ್ ಅನ್ನ ಅಲ್ಲಿ ಕಡಿಮೆ ಮಾಡುತ್ತಾ ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಅಶ್ವವೇಗ ನ್ಯೂಸ್ನ ಪ್ರಿನ್ಸಿಪಾಲ್ ಎಡಿಟರ್ ಆದಂತಹ ರಾಘವ್ ಸೂರ್ಯ ಸರ್. ಸರ್ ನಮಸ್ತೆ. ಎಸ್ ಸರ್. ಸರ್, ಇದೀಗ ದಾವಣಗೆರೆ ದಕ್ಷಿಣ ಕ್ಷೇತ್ರ ಭಾರಿ ಕುತೂಹಲವನ್ನ ಹುಟ್ಟಿ ಹಾಕ್ತಾ ಇದೆ. ಒಂದು ಕಡೆ ಸತತವಾಗಿ ಕಾಂಗ್ರೆಸ್ನ ಭದ್ರಕೋಟೆ ಆದಂತ ದಾವಣಗೆರೆ ಕ್ಷೇತ್ರದಲ್ಲಿ ಈ ಬಾರಿನೂ ಕೂಡ ಸಮರ್ಥರನ್ನ ಅಲ್ಲಿ ಕಣಕ್ಕೆ ಇಳಿಸಿದ್ದಾರೆ. ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬದ ಅನುಕಂಪದ ಅಲೆ ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಬಂಡಾಯದ ಬಿಸಿ ಕೂಡ ಜೋರಾಗಿ ತಡ್ತಾ ಇದೆ. ಬಟ್ ಅಲ್ಲಿನ ಮತದಾರರ ಪ್ರಕ್ರಿಯೆ ಯಾವ ರೀತಿ ಇದೆ ಅಂತ ನೀವು ಅಲ್ಲಿನೇ ಆ ಕ್ಷೇತ್ರಕ್ಕೆ ಹೋಗಿ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದೀರಾ. ಸೊ ಏನೆಲ್ಲ ಅಪ್ಡೇಟ್ಸ್ ಇದೆ ಸರ್ ಈ ಬಗ್ಗೆ? ವನಿತಾ, ಈಗಾಗಲೇ ಕಾಂಗ್ರೆಸ್ ಪಕ್ಷ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಸಮರ್ಥ ಶಾಮನೂರು ಅವರಿಗೆ ಟಿಕೆಟ್ ಘೋಷಿಸಿದ ಬೆನ್ನಲ್ಲೇ ಸಾದಿಕ್ ಪೈಲ್ವಾನ್ ಅಂತ ಕೂಡ ಅವ್ರನ್ನ ಕರೀತೀವಿ, ಅವರು ಅಸಮಾಧಾನಗೊಂಡು ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರೋದನ್ನ ನಾವು ಗಮನಿಸಿದ್ದೀವಿ. ಅವರು ಈಗಾಗಲೇ ಮಾರ್ಚ್ 23ನೇ ತಾರೀಕು ಪಕ್ಷೇತರ ಅಭ್ಯರ್ಥಿಯಾಗಿ ಅವರು ತಮ್ಮ ನಾಮಪತ್ರ ಸಲ್ಲಿಸಿದಾಗಿನಿಂದ ಒಂದು ಕುತೂಹಲ ಗರಿಗೆದರಿದೆ. ಏನು ಅಂತ ಹೇಳಿದ್ರೆ, ನಾಮಪತ್ರವನ್ನು ವಾಪಸ್ ಪಡೀತಾರ ಅಥವಾ ನಿಜಕ್ಕೂ ಸ್ಪರ್ಧೆ ಮಾಡ್ತಾರ? ಇದೊಂದು ಕುತೂಹಲ ಸರ್ವೇ ಸಾಮಾನ್ಯವಾಗಿ ಪ್ರತಿ ಸಾರ್ವತ್ರಿಕ ಚುನಾವಣೆಗಳಿರ್ಬೋದು, ಉಪಚುನಾವಣೆಗಳಿರ್ಬೋದು ಇದ್ದೇ ಇರುತ್ತೆ. ಚುನಾವಣಾ, ರಾಜಕಾರಣ ಮತ್ತು ಪ್ರಜಾಪ್ರಭುತ್ವ ಇವು ಮೂರು ಕೂಡ ಒಂದೇ ದಿಕ್ಕಿನತ್ತ ಅಂಟಿಕೊಂಡಿರ್ತವೆ. ಹಾಗಾಗಿ ಈ ಕುತೂಹಲ ಸಹಜವಾಗೇ ಇದೆ. ಇಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಕೂಡ, ಪ್ರತಿಯೊಬ್ಬ ಮತದಾರನಿಗೂ ಕೂಡ ಏನಾಗುತ್ತೋ ಏನೋ, ನಿಜಕ್ಕೂ ಕೂಡ ಸಾದಿಕ್ ಪೈಲ್ವಾನ್ ಕಣದಿಂದ ಹಿಂದೆ ಸರಿತಾರ ಸರಿಯಲ್ವಾ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗ್ಬೇಕಾಗಿದೆ. ಆದ್ರೆ ಸದ್ಯಕ್ಕೆ ಸಿಕ್ಕಿರುವಂತಹ ಒಂದಷ್ಟು ಆಪ್ತ ಮೂಲಗಳಿಂದ ಮಾಹಿತಿಯನ್ನ ನಾವು ಗಮನಿಸೋದಾದ್ರೆ, ಸಾದಿಕ್ ಪಾಷಾ ನಾನು ಯಾವುದೇ ಕಾರಣಕ್ಕೂ ಕೂಡ ಕಣದಿಂದ ಹಿಂದೆ ಸರಿಯಲ್ಲ ಅನ್ನೋ ಮಾತನ್ನ ಆಡ್ತಾ ಇದ್ದಾರೆ. ಅದರ ಜೊತೆಗೆ CM ಸಿದ್ದರಾಮಯ್ಯನವರು ನನಗೆ ಕಾಲ್ ಮಾಡಿದ್ರು ಕೂಡ ನಾನು ರಿಸೀವ್ ಮಾಡಿಲ್ಲ, ಮನವೊಲಿಸ್ತಾರೆ ಅನ್ನುವ ಒಂದು ಉದ್ದೇಶದಿಂದ. ಹಾಗಾಗಿ ಈ ಬಾರಿಯ ನಮ್ಮ ನಿಲುವು ಬಹಳ ಅಚಲವಾಗಿದೆ ಅನ್ನೋದು ಸದ್ಯಕ್ಕೆ ಗೊತ್ತಾಗ್ತಾ ಇದೆ. ನಾನು ಪ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಅಂತ. ಯಾವಾಗ್ಲೂ ಕೂಡ ಸದ್ಯಕ್ಕೆ ಅಂತ ಹೇಳಲೇಬೇಕು. ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಇನ್ ಪಾಲಿಟಿಕ್ಸ್. ಜೀವನದಲ್ಲೇ ಏನ್ ಬೇಕಾದ್ರೂ ಆಗುತ್ತೆ. ಆದ್ರೆ ಪಾಲಿಟಿಕ್ಸ್ ಅಂತ ಬಂದಾಗ 2+2 is not equal to 4. ಚುನಾವಣಾ ಗ್ರಾಮರೇ ಬೇರೆ ಇರುತ್ತೆ. ಹಾಗಾಗಿ ಕೊನೆಯ ದಿನಗಳಲ್ಲಿ ಏನಾಗುತ್ತೆ ಅನ್ನೋ ಕುತೂಹಲ ಇರುತ್ತೆ. ನಾಮಪತ್ರವನ್ನ ನಿಜಕ್ಕೂ ವಾಪಸ್ ತೆಗೆದುಕೊಳ್ತಾರ, ಸೈಲೆಂಟ್ ಆಗ್ತಾರ, ಫೈಟ್ ಮಾಡ್ತಾರ? ಈ ಕುತೂಹಲವಾಗಿ ಉಳಿದಿದೆ. ಆದ್ರೆ ಸದ್ಯದ ಒಂದು ವಿದ್ಯಮಾನಗಳನ್ನ ಗಮನಿಸಿ ನಾವು ಹೇಳೋದಾದ್ರೆ, ಯಾವ ರೀತಿ ಇಲ್ಲಿ ವಾತಾವರಣ ಇದೆ ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ,
ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮುಸ್ಲಿಂ ಮತದಾರರು ಬಹಳ ನಿರ್ಣಾಯಕ ಸಂಖ್ಯೆಯಲ್ಲಿದ್ದಾರೆ. 70,000 ರಿಂದ 85,000ವರೆಗೂ ಕೂಡ ಮತದಾರರಿದ್ದಾರೆ ಅನ್ನೋ ಮಾಹಿತಿ ಇದೆ. ಅಂದ್ರೆ ಇದು ಓವರ್ ಆಲ್ ವೋಟರ್ಸ್ ನ ಒಂದು ಪರ್ಸೆಂಟೇಜ್ ನ ನೋಡಿದಾಗ 30 to 40% ವೋಟರ್ಸ್ ಇರೋದ್ರಿಂದ ಮುಸ್ಲಿಂ ಮತದಾರರ ಮತದಾನ ಇದೆಯಲ್ಲ ಅದು ಬಹಳ ನಿರ್ಣಾಯಕ ಆಗುತ್ತೆ. ದಶಕಗಳಿಂದ ನಾವು ಶಾಮನೂರ್ ಕುಟುಂಬವನ್ನ ಬೆಂಬಲಿಸ್ತಾ ಬಂದಿದ್ದೀವಿ. ಈ ಬಾರಿ ನಮ್ಗೆ ಅಂದ್ರೆ ಮುಸ್ಲಿಂ ಸಮುದಾಯಕ್ಕೆ ಪ್ರಾತಿನಿಧ್ಯ ನೀಡಲೇಬೇಕು ಅನ್ನೋದು ಒಂದು ಹಕ್ಕೊತ್ತಾಯ ಇದೆ. ಆದ್ರೆ ಈ ಒತ್ತಾಯ ಎಷ್ಟರ ಮಟ್ಟಿಗೆ ಸಾಫಲ್ಯತೆಯನ್ನ ಕಾಣುತ್ತೆ ಅನ್ನೋದಕ್ಕೆ ತಕ್ಷಣಕ್ಕೆ ಹೇಳಕ್ ಸಾಧ್ಯ ಇಲ್ಲ. ಆದ್ರೆ ಇಲ್ಲಿವರೆಗೂ ಅವರ ನಿರ್ಧಾರ ಅಚಲ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮುಸ್ಲಿಂ ಮತದಾರರು ಈ ಬಾರಿ ಇದಕ್ಕೂ ಮುಸ್ಲಿಂ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಶಾಮನೂರು ಕುಟುಂಬವನ್ನ ಬಡಿಬೇಕು, ಎದುರಾಕೊಳ್ಳೇಬೇಕು ಅನ್ನುವ ಒಂದು ನಿರ್ಧಾರ ಕಾಣ್ತಾ ಇದೆ. ಯಾಕಂತ ಹೇಳಿದ್ರೆ ಈಗಾಗಲೇ ನೀವು ಕೂಡ ಗಮನಿಸೇ ಇರ್ತೀರಿ, ಶಾಮನೂರು ಶಿವಶಂಕರಪ್ಪ ಅವರನ್ನ ಗುರುಗಳು ಅಂತ ಕರ್ಕೊಂಡ್ ಬಂದಿದೀವಿ ನಾವು ಅಂತ ಮುಸ್ಲಿಂ ಸಮುದಾಯ ಹೇಳುತ್ತೆ. ಸಾದಿಕ್ ಪಾಷಾ ಅವರು ಕೂಡ ಹೇಳಿರೋದನ್ನ ನಾವು ಕೇಳಿದೀವಿ. ಆದ್ರೆ ಪ್ರಸ್ತುತ ಸ್ಥಿತಿನ ನಾವು ನೋಡೋದಾದ್ರೆ ನಾಮಪತ್ರ ವಾಪಸ್ ಪಡೆಯೋಕೆ ಮಾರ್ಚ್ 26 ಅಫ್ಕೋರ್ಸ್ ನಾಳೆ ಕೊನೆ ದಿನ ಆಗಿದೆ. ಸದ್ಯದ ಒಂದು ಆಪ್ತ ಮಾಹಿತಿಯ ಪ್ರಕಾರ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರು ಸಾದಿಕ್ ಪಾಷಾ ಅವರನ್ನ ಮನವೊಲಿಸಕ್ಕೆ ಪ್ರಯತ್ನ ನಡೆಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಆದ್ರೆ ಸಾದಿಕ್ ಅವರು ಸ್ಪರ್ಧೆಯಿಂದ ಹಿಂದೆ ಸರಿಯೋ ಸೂಚನೆ ನೀಡಿಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯವಾಗಿದೆ. ಹೀಗಾಗಿ ಏನಾಗುತ್ತೆ ಏನಾಗಲ್ಲ, ಇಲ್ಲಿ ಯಾರು ಗೆಲ್ತಾರೆ ಸೋಲ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅಶ್ವವೇಗ ನ್ಯೂಸ್ ನಿಜಕ್ಕೂ ಅಭಿವೃದ್ಧಿಯ ಪರವಾಗಿ ಜನರು ಇಲ್ಲಿ ತಮ್ಮ ಮತದಾನವನ್ನ ಮಾಡಬೇಕು, ಮತವನ್ನ ಚಲಾಯಿಸಬೇಕು, ಪ್ರಜ್ಞಾವಂತಿಕೆ ಮತ್ತು ಪ್ರಬುದ್ಧತೆಯಿಂದ ಮತದಾನವನ್ನ ಮಾಡಬೇಕು ಅನ್ನುವ ಆಶಯದಿಂದ, ಆ ಒಂದು ದೃಷ್ಟಿಕೋನದಿಂದ ಇಲ್ಲಿಯ ಎಲ್ಲ ಆಗುಹೋಗುಗಳನ್ನ ಬಹಳ ನಿಖರವಾಗಿ ಯಾವುದೇ ಭಯ ಇಲ್ಲದೆ ಸುದ್ದಿಯನ್ನ ಪ್ರಕಟಪಡಿಸ್ತಾ ಇರೋದು ಕೂಡ ಅದಕ್ಕೆ ಪ್ರಮುಖ ಸಾಕ್ಷಿ ಅಂತ ಈ ಸಂದರ್ಭದಲ್ಲಿ ಅನಿಸ್ತಾ ಇದೆ. ಇದರ ಜೊತೆಗೆ ನಾವು 3 ಮುಖ್ಯ ಅಂಶಗಳನ್ನ ಗಮನಿಸಲೇಬೇಕು. ಒಂದು 24 ಗಂಟೆಗಳ ಗಡುವಿದೆ, ಅಂದ್ರೆ ನಾಮಪತ್ರವನ್ನ ವಾಪಸ್ ಪಡೀಲಿಕ್ಕೆ. ಆಮೇಲೆ ಮುಸ್ಲಿಂ ಕಾರ್ಡ್ ಮತ್ತು ಮತಗಳ ವಿಭಜನೆ 2 ನೋಡಬಹುದು. ಇನ್ನೊಂದು ಶಾಮನೂರು ಬ್ರ್ಯಾಂಡ್ ಮತ್ತು ಹೊಸ ತಲೆಮಾರು. ಈ 3 ಅಂಶಗಳು ಇಲ್ಲಿ ಈ ಬಾರಿಯ ಚುನಾವಣೆಯಲ್ಲಿ ಪ್ರಮುಖವಾಗಿ ಸ್ಪರ್ಧೆ ಮಾಡ್ತಾ ಇದೆ ಅಂತ ಹೇಳ್ಬಹುದು ವನಿತಾ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್ ಮಾತನಾಡಿದಕ್ಕೆ. ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಆದ್ರೆ ಸತ್ಯ ಏನ್ ಗೊತ್ತಾ, ಅವು ರಕ್ತದ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡ್ತವೆ ನಿಜ, ಆದ್ರೆ ದೀರ್ಘಕಾಲದವರೆಗಲ್ಲ. ಹೃದಯ, ನರಮಂಡಲ, ಕಿಡ್ನಿ, ಲಿವರ್ ಮೇಲೆ ಒತ್ತಡ ಬೀರುತ್ತೆ. ಒಂದು ಹೋಗಿ ಇನ್ನೊಂದಾಗುತ್ತೆ. ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್. ಇದು ಶುಗರ್ ಮಾತ್ರ ಕಂಟ್ರೋಲ್ ಮಾಡಲ್ಲ, ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ.